ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರು ಅವರು ವಿಜಾಂಬಿಕನ ಹತ್ರ ನಿಂತ್ಕೊಂಡು, ಇಷ್ಟು ದಿನ ಪೃಥ್ವಿ ಎಲ್ಲಿದ್ದ ಅಂತ ಗೊತ್ತಿಲ್ವಾ ಅಕ್ಕ ನಿನಗೆ ಅಂತ ಕೇಳ್ತಾರೆ. ಆಗ ವಿಜಾಂಬಿಕ ಅವರು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು ಜೀವದ ಗೆಳೆಯ ಆಗಿರೋ ಪೃಥ್ವಿ, ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡತಿ ಮತ್ತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗಳು ಎಲ್ಲಿ ಹೋದ್ರು, ಯಾಕೆ ದೂರ ಆದ್ರು, ಏನೋ ಗೊತ್ತಿಲ್ಲ ಅಕ್ಕ ನಿನಗೆ ಅಂತ ಹೇಳ್ತಾರೆ. ಆಗ ವಿಜಾಂಬಿಕ ಅವರು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಆಗ ವೀರು ಅವರು ತುಂಬಾನೇ ಕೋಪದಲ್ಲಿ ವಿಜಾಂಬಿಕನ ಕೆನ್ನೆಗೆ ಪಟ ಅಂತ ಬಾರಿಸ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ಲಲಿತಾ ದೇವಿಯವರು ವೀರು ಏನಿದೆಲ್ಲ ಅಂತ ಕೇಳ್ತಾರೆ. ಅತ್ತೆಯವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಈ ನರರೂಪದ ರಾಕ್ಷಸಿ ಮಾತನ್ನ ಕೇಳ್ಕೊಂಡು ನಿಮ್ಮ ಮಗಳ ಮೇಲೆ ನಾನು ಸಂಶಯ ಪಟ್ಟು ದೊಡ್ಡ ಕಳಂಕನ ಹೊರಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇರ್ತಾರೆ. ಆಗ ಪದ್ದು ಅವರು ಯಜಮಾನ್ರೆ ಈ ರಾಕ್ಷಸಿಗೆ ದೊಡ್ಡ ಶಿಕ್ಷೆ ಆಗಬೇಕು, ಆವಾಗಲೇ ಕೂಡ ಎಲ್ಲನೂ ಸರಿ ಹೋಗೋದು ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು ಪೃಥ್ವಿ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು, ನಾನು ಮಾಡಿರೋವಂಥ ತಪ್ಪಿಗೆ ಕ್ಷಮಿಸೋ ಅಂಥದ್ದಲ್ಲ, ಆದರೆ ನಾನು ಮಾಡಿರೋ ತಪ್ಪಿಗೆ ತಕ್ಕ ಪಶ್ಚಾತ್ತಾಪ ಆಗ್ತಿದ್ದೆ, ಜೊತೆಗೆ ಪ್ರಾಯಶ್ಚಿತ ಆಗಬೇಕು ಅಂತಂದರೆ ಇವಳನ್ನ ಮನೆಯಿಂದ ಹೊರಗಡೆ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಇವಾಗ ನಂದಿನಿ ಎಲ್ಲಿದ್ದಾಳೋ, ನಂದಿನಿ ಪವಿತ್ರ ಅಷ್ಟೇ ಗಂಗೆ, ಆದರೆ ಬದುಕಿದಾಳೋ ಎಲ್ಲಿದ್ದಾಳೋ ಏನು ಅಂತಲೇ ಗೊತ್ತಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಪದ್ದವರು ಸುಬ್ಬು ಇವಾಗ ಹೇಳೋದು ಬೇಡ, ಅವಳಿಗೆ ಮೊದಲು ಶಿಕ್ಷೆ ಆಗಬೇಕು, ಆಮೇಲೆ ಎಲ್ಲನೂ ಕೂಡ ಹೇಳೋಣ ಅಂತ ಹೇಳ್ತಾರೆ. ಆಗ ವೀರವರು ಪದ್ಮನಾಭ ಅವರೇ ನೀವು ಪೃಥ್ವಿನ ಕರ್ಕೊಂಡು ಮನೆಯಿಂದ ಹೊರಡಿ ಅಂತ ಹೇಳ್ತಾರೆ. ಅಯ್ಯೋ ನಾವು ಕೂಡ ಇಲ್ಲೇ ಇರ್ತೀವಿ ಅಂತ ಸುಬ್ಬು ಹೇಳ್ತಾರೆ. ಆಗ ವೀರವರು ಬೇಡ ನಾನು ಇದೆಲ್ಲ ನೋಡ್ಕೊಳ್ತೀನಿ, ನೀವು ಹೊರಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಆಗ ವೀರು ಅವರು ನಿನಗೆ ಎಂಥ ಶಿಕ್ಷೆ ಕೊಡಬೇಕು ಹೇಳಕ್ಕ, ಯಾಕೆ ಭಯ ಆಗ್ತಾ ಇದೆಯಾ ಅಥವಾ ಕೋಪ ಬರ್ತಾ ಇದೆಯಾ? ಅಲ್ಲ ನೀನು ನನಗೆ ದೇವತೆ ಅಂತ ನಾನು ನಿನ್ನ ನಂಬ್ಕೊಂಡಿದ್ದೆ, ಆದರೆ ನೀನು ನಂಬಿಸಿ ಸ್ವಂತ ತಮ್ಮನ ಕುತ್ತಿಗೆನೇ ಕೊಯ್ದುಬಿಟ್ಟೆ, ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ಟೆ, ಏನು ಶಿಕ್ಷೆ ಕೊಡಬೇಕು ಹೇಳಕ್ಕ? ಅಲ್ಲ ನೀನು ಸತ್ಯ ಸಮಾಧಿನ ಮುಚ್ಚಾಕ್ಬಿಟ್ಟು ಸುಳ್ಳನ್ನೇ ನಂಬಿಸ್ಬಿಟ್ಟು ಎಲ್ಲನೂ ಕೂಡ ಎಲ್ಲರ ಜೀವನನೂ ಕೂಡ ಹಾಳು ಮಾಡಿಬಿಟ್ಟೆ ನೀನು. ನಿನಗೆ ತಪ್ಪು ಅಂತ ಶಿಕ್ಷೆ ಕೊಡೋದಕ್ಕೆ ಹೋದ್ರೆ ನರ್ಕನೂ ಕೂಡ ಚಿಕ್ಕದಾಗುತ್ತೆ ಹೇಳಕ್ಕ, ನಿನಗೆ ಯಾವ ಶಿಕ್ಷೆ ಕೊಡಬೇಕು, ಎಂಥ ದೊಡ್ಡ ಶಿಕ್ಷೆನ ಕೊಡಬೇಕು ಹೇಳು ಅಂತ ಕೇಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ವಿಜಾಂಬಿಕ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆಗ ವಿಜಾಂಬಿಕವರು ವೀರು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವೀರು ಅಂತ ಕೈ ಮುಕ್ಕೊಂಡು ದೊಡ್ಡ ಡ್ರಾಮನ ಶುರು ಮಾಡಿಬಿಡ್ತಾರೆ. ತಪ್ಪಾಯಿತು ವೀರು, ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಗೊತ್ತಾ ವೀರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕಾಲಿಡ್ಕೊಂಡು ವೀರು ಹತ್ರ ಮಾತಾಡ್ತಿರ್ತಾರೆ. ಕಣ್ಣೀರು ಹಾಕ್ಕೊಂಡು ಡ್ರಾಮನ ಶುರು ಮಾಡಿಬಿಡ್ತಾರೆ. ವೀರು ನಾನು ನನ್ನ ಸ್ವಂತ ತಮ್ಮನ ಜೀವನನೇ ಹಾಳು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವೀರು, ನೀನು ಎಂಥ ಶಿಕ್ಷೆ ಕೊಟ್ಟರು ಕೂಡ ನಾನು ಸಹಿಸ್ಕೊಳ್ತೀನಿ, ಆದರೆ ಮೂರನೇವ್ರನ್ನ ಮಾತನ್ನು ನಂಬ್ಕೊಂಡು ನನ್ನ ಈ ಥರ ಮಾತಾಡ್ತಿದ್ಯಲ್ಲ, ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ವೀರು, ಆದರೆ ನಾನು ತುಂಬ ತಪ್ಪು ಮಾಡಿದ್ದೀನಿ ಒಪ್ಕೊಳ್ತೀನಿ, ಆದರೆ ನಾನು ನನ್ನ ತಮ್ಮನ ಜೀವನನೇ ನನಗೆ ಎಲ್ಲನೂ ಕೂಡ ಅಂತ ಅಂದ್ಕೊಂಡು ಬದುಕಿದ್ದೀನಿ ವೀರು, ದಯವಿಟ್ಟು ವೀರು ನನ್ನ ಈ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ವೀರು, ಪ್ಲೀಸ್ ವೀರು ನನ್ನ ದಯವಿಟ್ಟು ಕ್ಷಮಿಸ್ಬಿಡು ವೀರು ಅಂತ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಮನೆಯವರೆಲ್ಲೂ ಕೂಡ ವಿಜಾಂಬಿಕ ಮೇಲೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆಗ ವೀರವರು ಏನಕ್ಕ ಹೊಸ ನಾಟಕನ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ, ನೀನು ಮೊಸಳೆ ಕಣ್ಣೀರ್ನ ಈ ನಾಟಕನ ಮತ್ತೆ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ, ಮತ್ತೆ ನಂಬಿ ಮೋಸ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ ಏನೋ ಅಂತ ಹೇಳ್ತಾರೆ. ಆಗ ಮದನ್ ಅವರು ಫುಲ್ ಟೆನ್ಷನಲ್ಲಿ ನೋಡ್ತಾನೆ ಇರ್ತಾರೆ. ವಿಜಾಂಬಿಕನು ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾರೆ. ಆಗ ವೀರು ಅವರು ನೀನು ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಕೂಡ ಒಂದೊಂದು ತಪ್ಪಿಗೂ ಕೂಡ ಸರಿಯಾಗಿ ಶಿಕ್ಷೆ ಆಗಬೇಕು, ಆ ರೀತಿ ಮಾಡ್ತೀನಿ. ಅವತ್ತು ನನ್ನ ಮಗಳು ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ಲು, ಆದರೆ ನಾನೇ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅವಳು ಸರಿಯಾಗೇ ಮಾಡಿದಾಳೆ, ಆ ಕೆಲಸನ ನಾನು ಕೂಡ ಇವತ್ತು ಮಾಡ್ತೀನಿ, ಅದೇ ಕೆಲಸನ ನಾನು ಮಾಡ್ತೀನಿ, ನೀನು ಈ ಮನೆಯಿಂದ ಮೊದಲು ಹೊರಗಡೆ ಹೋಗು, ಮೊದಲು ಹೋಗ್ತಾ ಇರೋ ನೀನು ಹೊರಗಡೆ ಅಂತ ಹೇಳ್ತಾರೆ. ಆಗ ವಿಜಾಂಬಿಕರು ವೀರು ದಯವಿಟ್ಟು ವೀರು ನನ್ನ ಕ್ಷಮಿಸ್ಬಿಡುವರು ಅಂತ ಕೈ ಮುಕ್ಕೊಂಡು ನಾಟಕ ಮಾಡ್ತಾರೆ. ಮತ್ತೆ ವೀರು ದಯವಿಟ್ಟು ನನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಮಾತ್ರ ಹೇಳ್ಬೇಡ ವೀರು, ನಾನು ತಪ್ಪು ಮಾಡಿದ್ದೀನಿ, ಪ್ಲೀಸ್ ವೀರು ಕ್ಷಮಿಸ್ಬಿಡು ವೀರು ಅಂತ ಹೇಳ್ತಾರೆ. ಆಗ ವೀರವರು ಅಂದರೆ ನಿನ್ನ ಮಾತನ್ನು ನಂಬಿ ನಾನು ಮತ್ತೆ ನನ್ನ ಕಣ್ಮುಂದೆ ನಿನ್ನ ಇಟ್ಕೋಬೇಕಾ ಅಂತ ಹೇಳ್ತಾರೆ. ಆಗ ವಿಜಾಂಬಿಕ ಅವರು ಹೌದು ವೀರು, ನಾನು ನಿಮ್ಮ ಕಣ್ಮುಂದೆ ಯಾರ ಕಣ್ಮುಂದೆನೂ ಇರಬಾರ್ದು, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು, ಅದಕ್ಕೆ ವೀರು ಆ ರೀತಿ ಆಗಬೇಕು ಅಂತ ಅಂದರೆ ನೀವು ಯಾರು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಫುಲ್ ಆಶ್ಚರ್ಯ ಆಗುತ್ತೆ, ಈ ವಿಜಾಂಬಿಕ ಯಾಕೆ ಈ ಥರ ನಗ್ತಿರ್ಬೋದು ಅಂತ ಹೇಳ್ಬಿಟ್ಟು ವಂದನಾ ಅವರು ಕೂಡ ಫುಲ್ ಟೆನ್ಷನ್ ಮಾಡ್ಕೊಂಡು ನೋಡ್ತಾನೆ ಇರ್ತಾರೆ. ವಿಜಾಂಬಿಕ ನಗ್ತಿರೋದ್ರಿಂದ ಏನೋ ಮಸಲತ್ತು ಅಡಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫುಲ್ ಆಶ್ಚರ್ಯ ಆಗುತ್ತೆ. ವಿಜಾಂಬಿಕ ಅವರು ಈ ಮನೆಯಿಂದ ಎಲ್ಲರೂ ಕೂಡ ಆಚೆ ಹೋಗ್ಬೇಕಾಗಿರೋದು ನೀವು, ನಾನಲ್ಲ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಅಕ್ಕ ನಿನಗೇನಾದರೂ ಹುಚ್ಚಿಡ್ದಿದ್ಯಾ, ನಾವು ಯಾಕೆ ಆಚೆ ಹೋಗಬೇಕು, ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ನೀನು ಅಂತ ಹೇಳ್ತಾರೆ. ಆಗ ವಂದನಾ ಅವರು ಹೌದು ನನಗೆ ಇವಳ ಬಗ್ಗೆ ಮುಂಚೆನೇ ಗೊತ್ತಿತ್ತು, ಆದರೆ ನಾನು ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರಲಿಲ್ಲ, ಕಾಲನ್ನೇ ಇವಳ ಬಣ್ಣನ ಬಯಲು ಮಾಡಿದೆ, ಮೊದಲು ಕತ್ತಿಡ್ದು ಇವಳನ್ನ ಆಚೆ ಹಾಕಿ ಅಂತ ಹೇಳ್ತಾರೆ. ಆಗ ವಿಜಾಂಬಿಕರು ಏನು ಕತ್ತಿಡ್ದು ಆಚೆ ಹಾಕ್ಬೇಕಾ, ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನೀವು ಅಂತ ಹೇಳ್ತಾರೆ. ಆಗ ಲಲಿತಾ ದೇವಿಯವರು ವಿಜಾಂಬಿಕಾ ಇಷ್ಟೆಲ್ಲ ಆದರೂ ಕೂಡ
ಈ ದುರಂಕಾರ ಕಮ್ಮಿ ಆಗಿಲ್ಲಲ್ವಾ ನಿನಗೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕವರು ಹೇ ಅಂತ ಹೇಳ್ಬಿಟ್ಟು ಲಲಿತಾ ದೇವಿಯರ ಹತ್ರ ಹೋಗ್ಬಿಟ್ಟು, ಈ ಮನೆ ನಂದು, ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿದ್ದು ನೀನು ಮತ್ತೆ ನಿನ್ನ ಅಳಿಯ. ಯಾಕೆ ಅಂತಂದರೆ ಈ ಮನೆ ಅಷ್ಟೇ ಅಲ್ಲ, ಶ್ರಾವಣಿ ಆಸ್ತಿ ಮತ್ತು ವೀರು ಆಸ್ತಿ ಪ್ರತಿಯೊಂದು ಕೂಡ ನಂದು ಅಂತ ಹೇಳ್ತಾರೆ. ಆಗ ಲಲಿತಾ ದೇವಿಯವರು ಏನು ಮಾತಾಡ್ತಿದ್ಯಾ, ಈ ಆಸ್ತಿ ಮನೆ ಎಲ್ಲನೂ ಕೂಡ ವೀರು ಮತ್ತು ಶ್ರಾವಣಿದು, ನಿಂದು ಹೇಗಾಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕವರು ಹೇಗಾಗುತ್ತೆ ಅಂತಂದರೆ ಎಲ್ಲನೂ ಕೂಡ ನನ್ನ ಹೆಸರಲ್ಲಿದೆ, ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಈ ಮನೆ ನಂದು ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆ ವೀರು ನಂಬಿಕೆ ಬರ್ತಾ ಇಲ್ವಾ, ಈ ಅಕ್ಕನ ನಂಬಲ್ಲ ನೀನು ಅಲ್ವಾ ಅಂತ ಹೇಳ್ಬಿಟ್ಟು ಮಾಡಿ ಹೋಗಿ ಡಾಕ್ಯುಮೆಂಟ್ಸ್ನ ತಗೊಂಬ ಅಂತ ಹೇಳಿ ಕಳಿಸ್ತಾರೆ. ಆಗ ಮದನ್ ಅವ್ರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ತೊಗೊಂಬಿಡ್ತಾರೆ. ಆಗ ವೀರುಗೆ ತೋರಿಸ್ತಾರೆ. ವೀರುಗೆ ಪೂರ್ತಿಯಾಗಿ ನೆನಪಾಗುತ್ತೆ. ಒಂದು ಸುಳ್ಳು ಹೇಳಿ ಎಲ್ಲ ಆಸ್ತಿನ ಕೂಡ ಅವಳ ಹೆಸರಿಗೆ ಬರೆಸ್ಕೊಂಡಿರ್ತಾರೆ. ಆಗ ವೀರುಗೆ ಫುಲ್ ನೆನಪಾಗಿ, ಇಂಥ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿಲ್ಲ, ನೀನು ಹಾವಲ್ಲ, ನರರೂಪದ ರಾಕ್ಷಸಿ ನೀನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು ನಗ್ತಾ ಇರ್ತಾರೆ. ಆಗ ವೀರವರು, ನಾನು ಇಷ್ಟಕ್ಕೆ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ನಾನು ನಿನ್ನ ಕಂಬಿ ಏಳ್ಸೋ ಹಾಗೆ ಮಾಡ್ತೀನಿ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು ಮತ್ತೆ ಜೋರಾಗಿ ನಗ್ತಾ ಇರ್ತಾರೆ. ಏನು ವೀರು ಈ ಥರ ಎಲ್ಲ ಮಾತಾಡ್ತಿದ್ಯಾ, ಇಷ್ಟೆಲ್ಲ ರಿಸ್ಕನ್ನು ತಗೊಳ್ಳೋದಕ್ಕೆ ಹೋಗಬೇಡ ನೀನು, ನಿನಗೆ ಅಷ್ಟಾದರೂ ಗೊತ್ತಾಗ್ತಿದ್ಯಾ, ನಿನಗೆ ಜೀವದ ಗೆಳೆಯ ಸಿಗ್ತಾ ಅನ್ನೋ ಖುಷಿಯಲ್ಲಿ ಫೋನ್ ಕೂಡ ರಿಸೀವ್ ಮಾಡಿಲ್ಲ, ಯಾವುದನ್ನು ಕೂಡ ಕಾಲ್ಸ್ ಅಟೆಂಡ್ ಮಾಡೋದಿಲ್ಲ, ನಿನ್ನ ಗೆಳೆಯನ ಪ್ರಪಂಚ ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತಲೂ ಸ್ವಲ್ಪ ಗೊತ್ತಿಲ್ಲ ಅಲ್ವಾ ನಿನಗೆ ಅಂತ ಹೇಳ್ತಾರೆ. ಆಗ ವೀರು ಕೂಡ ಆಶ್ಚರ್ಯ ಆಗುತ್ತೆ. ನಿನಗೆ ಗೊತ್ತಾಗುತ್ತೆ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಟಿ ವಿನ ಆನ್ ಮಾಡಿ ವಿಡಿಯೋನ ತೋರಿಸ್ತಾರೆ. ನೋಡು ಏನಾಗ್ತಿದೆ, ಏನೆಲ್ಲ ನಡೀತಾ ಇದೆ, ನಿನ್ನ ಪ್ರಪಂಚದಲ್ಲಿ ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪನೂ ಕೂಡ ನಿನಗೆ ಐಡಿಯಾ ಇರೋದಿಲ್ಲ ಅಲ್ವಾ, ಅದ್ರ ಇಮ್ಯಾಜಿನ್ ಕೂಡ ಇರೋದಿಲ್ಲ, ನೋಡು ಮೊದಲು ಟಿ ವಿನ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಆದರೆ ಟಿ ವಿನಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ. ವಿದ್ಯಾಮಂತ್ರಿಗಳು ಕೋಟಿ ಕೋಟಿ ದುಡ್ಡನ್ನು ಹಗರಣ ಮಾಡಿದ್ದಾರೆ, ಅದು ಸಾಬೀತು ಕೂಡ ಆಗಿದೆ, ಅದಕ್ಕೆ ವಿದ್ಯಾಮಂತ್ರಿಗಳನ್ನು ಆ ಸ್ಥಾನದಿಂದ ಕಿತ್ತಾಕಲಾಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಕೂಡ ಬರ್ತಾ ಇರುತ್ತೆ. ಆಗ ಎಲ್ಲರೂ ಕೂಡ ಫುಲ್ ಶಾಕ್ ಆಗುತ್ತೆ. ವಿಜಯಾಂಬಿಕ ಅವರು ಫುಲ್ ಜೋರಾಗಿ ನಗ್ತಾ ಇರ್ತಾರೆ. ಇದೇ ವಿಜಯಾಂಬಿಕನ ತಾಕತ್ತು ಗೊತ್ತಾಯ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಏನಣ್ಣ ಇದೆಲ್ಲ, ನನಗೆ ಒಂದು ಫೋನ್ ಕೂಡ ಬಂದಿಲ್ಲ, ಏನು ವಿಷಯನೂ ಕೂಡ ಗೊತ್ತಾಗಿಲ್ವಲ್ಲ, ಈ ರೀತಿ ಮಾಡ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಆದರೆ ನ್ಯೂಸಲ್ಲಿ ವೀರೇಂದ್ರ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ವೀರೇಂದ್ರ ಅವರು ವಿದ್ಯಾಮಂತ್ರಿಗಳಾಗಿದ್ದು ಎಲ್ಲ ದುಡ್ಡನ್ನು ಕೂಡ ಹಗರಣ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲಾ ಕಟ್ಟಡಗಳನ್ನು ಕಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡುಗಳನ್ನು ಕೂಡ ಲಂಚ ಹೊಡೆದಿದ್ದಾರೆ. ಇದು ಪ್ರಮುಖವಾಗಿ ಸಾಬೀತಾಗಿದೆ. ಅಷ್ಟೇ ಅಲ್ಲದೆ ಇವರು ಯಾವುದೇ ಫೋನ್ ಕಾಲ್ಸು ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸದೆ ತಲೆ ಮಾರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ವೀರಿಗಂತೂ ತುಂಬಾ ಬೇಜಾರಾಗುತ್ತೆ. ಮನೆಯವರೆಲ್ಲರೂ ಕೂಡ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆಗ ಮದನ್ ಮತ್ತು ವಿಜಯಾಂಬಿಕಾ ಫುಲ್ ನಗ್ತಾ ಇರ್ತಾರೆ. ವೀರು ಅವರು ಯಾವುದೋ ಸ್ಕೂಲ್ ಮಕ್ಕಳ ಫುಡ್ ಕಲಬೆರಕೆಗೆ ಕೈ ಜೋಡಿಸಿದ್ದಾರೆ ಅಂತಲೂ ಕೂಡ ಸಾಬೀತಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಏನು ಮಾಡಬೇಕಂತ ಗೊತ್ತಾಗದೆ ಮನೆಯವರೆಲ್ಲರೂ ಕೂಡ ಫುಲ್ ಬೇಜಾರಾಗ್ತಾರೆ. ಗೊತ್ತಾಯ್ತಾ, ನೀನು ಮೊದಲು ನೀವು ಮನೆಯಿಂದ ಹೊರಗಡೆ ಹೋಗ್ತಿರೋ ಅಥವಾ ಕತ್ತಿಡ್ದು ಆಚೆ ದಬ್ಲು ಅಂತ ಹೇಳ್ತಾರೆ. ಆಗ ವೀರವರು, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಯಜಮಾನ್ರೆ ಅಂತ ಅಳ್ತಾ ಇರ್ತಾರೆ. ನೋಡು ಸಾವಿತ್ರಿ, ನಿನಗೆ ಒಳ್ಳೆ ಗಂಡ ಸಿಗಲಿಲ್ಲ, ಆದರೆ ನಿನ್ನ ಮಗುಗೆ ಅಪ್ಪ ಸಿಕ್ಕಿದ್ದಾನೆ, ಅದಕ್ಕೆ ನೀನು ಈ ಮನೆಯಲ್ಲೇ ಇರಬೇಕು, ಈ ಮನೆಯಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕರ್ಕೊಂಡು ವೀರು ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ವಿಜಯಾಂಬಿಕಾ ಮದನ್ ಅವರು ಎಲ್ಲರನ್ನು ನೋಡಿ ನಗ್ತಾ ಡೋರ್ನ ಜೋರಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆಗ ವೀರು ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯವರೆಲ್ಲರೂ ಹೊರಗಡೆ ಕರ್ಕೊಂಡ್ಬಂದು ನಿಂತ್ಕೊಳ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಅಳ್ತಾ ಇರ್ತಾರೆ. ವೀರು ಮಾತ್ರ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ವೀರು ಅವರು ಹೊರಗಡೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಜನರೆಲ್ಲರೂ ಕೂಡ ನೋಡಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇವಂದು ಒಂದು ಜನ್ಮನ ಮಕ್ಕಳ ಜೀವನದಲ್ಲಿ ಆಟ ಆಡ್ಬಿಟ್ಟ, ಇಂಥವನ್ನ ನಂಬಿ ನಾವು ಹೋಗಿ ಓಟ್ ಹಾಕ್ಬಿಟ್ವಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಅವ್ರಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ಒಂದು ಅಂಗಡಿ ಹತ್ರ ಬಂದ್ಬಿಟ್ಟು ಒಂದು ಬಾಟಲ್ ನೀರು ಕೊಡಪ್ಪ ಅಂತ ಕೇಳ್ತಾರೆ. ಆಗ ಅಂಗಡಿಯವನು, ಅಲ್ಲ ಕಣಯ್ಯ, ನಿಂಗೆ ಹೇಗಾದರೂ ಮನ್ಸು ಬಂತು, ಮಕ್ಕಳು ತಿನ್ನೋ ಊಟದಲ್ಲಿ ಕಲಬೆರಕೆ ಮಾಡಿ ಆ ದುಡ್ಡನ್ನು ನೀನು ತಿಂದು ಈ ರೀತಿ ಬಂದ್ಬಿಟ್ಟು ನೀರು ಕೊಡು ಅಂತ ಕೇಳ್ತೀರಾ, ನಿಂಗೆ ನಾಚಿಕೆ ಆಗಲ್ವಾ, ಮೊದಲು ಎಲ್ಲಿದ್ದ ಎದ್ದೋಗು ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾರೆ. ಆಗ್ತಿರೋ ಅವಮಾನನ ಸಹಿಸ್ಕೊಳ್ಳೋಕ್ಕಾಗದೆ ವೀರು ಅವರು ತುಂಬಾ ಜೋರಾಗಿ ಹತ್ಬಿಡ್ತಾರೆ. ನೀರು ಕೂಡ ಸಿಗೋದಿಲ್ಲ. ನಂತರ ವೀರು ಅವ್ರ ಪರಿಸ್ಥಿತಿ ಸುಬ್ಬು ಮತ್ತು ಪದ್ದುಗೆ ಗೊತ್ತಾಗುತ್ತೆ. ಆಗ ಸುಬ್ಬು ಮತ್ತು ಪದ್ದು ಇಬ್ಬರು ಸೇರಿ ವೀರುನ ಹುಡುಕ್ತಾ ಇರ್ತಾರೆ. ಒಂದು ಅಂಗಡಿ ಹತ್ರ ಕೂಡ ಕೇಳ್ತಾರೆ, ಇವ್ರನ್ನ ಎಲ್ಲರೂ ನೋಡಿದ್ರ ಅಂತ ಫೋಟೋ ತೋರಿಸಿ ಕೇಳ್ತಾರೆ. ಈ ವಯ್ಯನ ಅದೆಲ್ಲ ಪಕ್ಕದ ಬೀದಿನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕು ನೋಡಿ ಅಂತ ಹೇಳಿ ಕಳಿಸ್ತಾರೆ. ಆಗ ಪದ್ದು ಮತ್ತು ಸುಬ್ಬು ಇಬ್ಬರು ಎಲ್ಲ ಕಡೆನೂ ಹುಡುಕ್ತಾ ಇರ್ತಾರೆ. ಆಗ ವೀರು ಅವರು ಕುಡಿಯೋಕೆ ಒಂದು ತೊಟ್ಟು ನೀರು ಕೂಡ ಸಿಗದೆ ತುಂಬಾ ಬೇಜಾರಲ್ಲಿ, ತುಂಬ ನೋವಲ್ಲಿ ಒಂದು ಯಾರು ವಾಸ ಇಲ್ದಿರೋ ಅಂಥ ಹಾಳು ಮನೆ ಹತ್ರ ಒಂದು ಕಟ್ಟೆ ಮೇಲೆ ಮಲಗಿರ್ತಾರೆ. ಆಗ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ವೀರನ್ನ ನೋಡ್ತಾರೆ. ವೀರು ಹತ್ರ ಹೋಗ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.